In this video I will tell you how to create arrow animation video. So guys, ಈ ರೀತಿ arrow animation video effect ನ ನೀವು ಕ್ರಿಯೇಟ್ ಮಾಡಬಹುದು ತುಂಬಾನೇ ಈಜಿಯಾಗಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. चलिए शुरू करते हैं. arrow mark animation ನ ಕ್ರಿಯೇಟ್ ಮಾಡೋಕೆ VPN ನ ಕನೆಕ್ಟ್ ಮಾಡಿಕೊಂಡು CapCut ಆಪ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಒಂದು ಬ್ಯಾಕ್ ಗ್ರೌಂಡ್ ನ ಆಡ್ ಮಾಡಿಕೊಂಡು ಈ ರೀತಿ ನಿಮ್ಮ ಇಮೇಜ್ ಗಳನ್ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಜಸ್ಟ್ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಡ್ರಾ ಆಪ್ಷನ್ ಕಾಣ್ತಾ ಇರ್ಬೋದು ನಿಮಗೆ ಲಾಸ್ಟಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಲಾಸ್ಟಲ್ಲಿ ಹೋಗಿ ಲಾಸ್ಟ್ ಸೆಕೆಂಡ್ ನಿಮಗೆ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಈ ರೀತಿ ಸ್ಕ್ರೀನ್ ಮೇಲೆ ಡ್ರಾ ಮಾಡ್ಕೊಳ್ಳಿ. ಆ್ಯರೋ ಮಾರ್ಕ್ನ ನೀವು ನೋಡ್ಬೋದು, ಕರೆಕ್ಟಾಗಿ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇದನ್ನು ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡಾದ್ಮೇಲೆ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ನಿಮಗೆ ಕೆಳಗಡೆ ಆ್ಯನಿಮೇಷನ್ ಅಂತ ಕಾಣ್ತಾ ಇರ್ಬೋದು, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ನಿಮಗೆ ವೈಪ್ ರೈಟ್ ಅಂತ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಯಾವ ರೀತಿ ಆ್ಯನಿಮೇಟ್ ಆಗ್ತಾ ಇದೆ ಅಂತ. ಜಸ್ಟ್ ಓಕೆ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇದನ್ನು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡಾದ್ಮೇಲೆ ಅದೇ ವಿಡಿಯೋನ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಕ್ಯಾಪ್ಕಟ್ಟಲ್ಲಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇದನ್ನು ಈ ರೀತಿ ಝೂಮ್ ಮಾಡ್ಕೊಳ್ಳಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ನೇದಾಗಿ ಇದಕ್ಕೊಂದು ಕೀ ಫ್ರೇಮ್ನ ಆ್ಯಡ್ ಮಾಡೋಣ. ಅದೇ ರೀತಿ ವಿಡಿಯೋನ ಸ್ವಲ್ಪ ಸ್ಲೈಡ್ ಮಾಡಿದ್ರೆ ನೀವು ನೋಡ್ಬೋದು ಯಾವ ರೀತಿ ಆರೋ ಮಾರ್ಕ್ ಸ್ಲೈಡ್ ಆಗ್ತಾಯಿದೆಯೋ ಅದೇ ರೀತಿ ವಿಡಿಯೋನ ಈ ರೀತಿ ಮೂವ್ ಮಾಡಿ ಮುಂದ್ಗಡೆಗೆ. ನೀವು ನೋಡ್ಬೋದು ಯಾವ ರೀತಿ ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ ಅಂತ.